ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಮೊಟ್ಟೆ ಕೋಳಿ ಸಾರು ಮಾಡುವ ವಿಧಾನ, ಅಂದರೆ ಫಾರಮ್ ಕೋಳಿ. ತುಂಬ ಒಂಥರ ನಾಟಿ ಕೋಳಿಗಿನ್ನ ತುಂಬ ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ. ಒಂದು ಸಲ ಈ ಥರ ಮಾಡಿ ಬನ್ನಿ, ತೋರಿಸ್ತೀನಿ ಮಾಡೋದು ಹೇಗೆ ಅಂತ. ಸ್ವಲ್ಪ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಳ್ಳಿ. ಒಂದು ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಗೆಡ್ಡೆ ಸ್ಲೈಸಾಗಿ ಹಚ್ಕೊಂಡಿದ್ದೀನಿ, ಹಾಕ್ತಾಯಿದ್ದೀನಿ ಎಣ್ಣೆಗೆ. ಎಣ್ಣೆ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಜೊತೆಗೆ 1 ಇಂಚು ಆಗಿನ್ನ ಕಮ್ಮಿ, ಒಂದು ಅರ್ಧ ಇಂಚು ಶುಂಠಿ ಹಾಕೋತಾ ಇದ್ದೀನಿ. ಸ್ವಲ್ಪ ಮೆಣಸು, ಒಂದು ಅರ್ಧ ಇಂಚು ಚಕ್ಕೆ, 3 ಏಲಕ್ಕಿ, ಸ್ವಲ್ಪ ಸೋಂಪುಕಾಳು, 3 ಲವಂಗ, ಸ್ವಲ್ಪ ಗಸಗಸೆ, ಸ್ವಲ್ಪ ಕಡಲೆ, ಸ್ವಲ್ಪ ಜೀರಿಗೆ, ಇಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ 1 ಗೆಡ್ಡೆ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ನೀಟಾಗಿ ಎಣ್ಣೆಯಲ್ಲಿ 1 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು 4 ಒಣಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಅದನ್ನು ಎಣ್ಣೆಲೆಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ದಪ್ಪದೊಂದು ಟೊಮೊಟೊ ಸ್ಲೈಸಾಗಿ ಹಚ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಅದನ್ನು ಹಂಗೆ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ. ಲೈಟ್ ಬಿಸಿ ಆದರೆ ಸಾಕು, ಎಲ್ಲ ಚೆನ್ನಾಗಿ ಬೇಯಬೇಕು ಅನ್ನೋದೇನಿಲ್ಲ. ಹಾಗೆ ಲಾಸ್ಟು ಇನ್ನೇನು ಇಳಿಸ್ತೀವಿ ಅನ್ನೋ ಟೈಮಲ್ಲಿ ಸ್ವಲ್ಪ ಪುದೀನ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಂಚೂರು ಮಿಕ್ಸ್ ಮಾಡಿಬಿಟ್ಟು ಈ ಥರ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿಬಿಟ್ಟು ಬಿಟ್ಬಿಡೋಣ. ಸ್ವಲ್ಪ ತಣ್ಣಗಾಗಲಿ. ನೋಡಿ, ಈ ಥರ ಮಿಕ್ಸ್ ಮಾಡಿ ಬಿಟ್ಬಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ನೋಡಿ, ಮಿಕ್ಸಿ ಜಾರ್ಗೆಲ್ಲ ಹಾಕ್ಕೊಂಡಿದ್ದೀನಿ. ಆಮೇಲೆ ರುಬ್ಬೋ ಟೈಮಲ್ಲಿ ಈಗ ಒಂದು 50 ಗ್ರಾಮು ಧನಿಯಾ ಪುಡಿ ಹಾಕೋತಾ ಇದ್ದೀನಿ ನಾನು. ಐವತ್ತು ಗ್ರಾಮ್ ಅಷ್ಟಿದೆ, ಹಾಕ್ತಾಯಿದ್ದೀನಿ ಧನಿಯಾ ಪುಡಿ. ಹಾಗೆ ಇದಕ್ಕೆ ಒಂದು ಅರ್ಧ ಸ್ಪೂನ್ ಗರಂ ಮಸಾಲ ಹಾಕ್ತಾಯಿದ್ದೀನಿ. ಹಾಗೆ 1 ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ಹಾಗೆ ಒಂದು 25ರಿಂದ 30 ಗ್ರಾಮ್ ಅಷ್ಟು ಚಿಕನ್ ಮಸಾಲ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನೋಡಿ, ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ನುಣ್ಣಗೆ ರುಬ್ಕೊಳ್ಳೋಣ. ಬನ್ನಿ, ನೋಡಿ ಈ ಥರ ನುಣ್ಣಗೆ ರುಬ್ಕೊಂಡಿದ್ದೀನಿ. ಮಸಾಲೆ ರೆಡಿ ಆಗಿದೆ. ಈಗ ಇದನ್ನು ಸೈಡ್ಗೆ ಇಟ್ಬಿಟ್ಟು ಕುಕ್ಕರ್ ತಗೊಂಡು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಇದಕ್ಕೆ ಚಿಕ್ಕದೊಂದು ಈರುಳ್ಳಿ ಸ್ಲೈಸಾಗಿ ಸಣ್ಣಗೆ ಹಚ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಎಣ್ಣೆಯಲ್ಲಿ ನೀಟಾಗಿ ಬಿಸಿ ಮಾಡ್ಕೊಳ್ಳೋಣ. 1 ಗೆಡ್ಡೆ ಬೆಳ್ಳುಳ್ಳಿ ಜಜ್ಜಿರೋದು ಹಾಕ್ತಾಯಿದ್ದೀನಿ. ಅದನ್ನು ಎಣ್ಣೆಯಲ್ಲಿ ಮಿಕ್ಸ್ ಮಾಡೋಣ. ಎರಡೂ ಲೈಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಬಂದ ತಕ್ಷಣ ಈರುಳ್ಳಿ, ಇದಕ್ಕೆ ಚಿಕನ್ನು 1/4 kg ಚಿಕನ್ ಇದೆ, ನೀಟಾಗಿ ತೊಳೆದಿಟ್ಕೊಂಡಿದೆ. ಇದನ್ನು ಹಾಕ್ತಾಯಿದ್ದೀನಿ. ಫಾರಮ್ ಕೋಳಿ ಚಿಕನು ಅಂದರೆ ಮೊಟ್ಟೆ ಕೋಳಿ. ನೀಟಾಗಿ ಹಾಕ್ಬಿಟ್ಟು ಈ ಎಣ್ಣೆ ಮತ್ತು ಈರುಳ್ಳಿ ಹಾಕಿದ್ವಲ್ಲ, ಅದಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಂದರೆ ಒಂದು 3ರಿಂದ 4 ನಿಮಿಷ ಚೆನ್ನಾಗಿ ಹುರ್ಕೋಬೇಕು ಚಿಕನ್. ಚೆನ್ನಾಗಿ
ಚೆನ್ನಾಗಿ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ. ಬಟ್ ಇದು ನಾಟಿ ಕೋಳಿಗಿನ್ನ ಚೆನ್ನಾಗೇ ಬರುತ್ತೆ. ನಾನು ಮೊನ್ನೆ ಒಂದು ಸಲ ನಾಟಿ ಕೋಳಿ ತಂದಿದ್ದೆ ಅಂಗಡಿಯಿಂದ. ಬಾಯ್ಲರ್ ಕೋಳಿ ತಿಂದಂಗೆ ಆಯಿತು, ನಾಟಿ ಕೋಳಿ ತಿಂದಂಗೆ ಅನ್ನಿಸ್ಲಿಲ್ಲ. ಇವತ್ತು ಈ ಕೋಳಿ ಮಾಡ್ತಾಯಿದ್ದೀನಿ. ಇದೇ ಅದಕ್ಕಿಂತ ಚೆನ್ನಾಗಿರುತ್ತೆ, ಯಾಕೆಂದರೆ ಮೊದಲೆಲ್ಲ ತಿಂದಿದ್ದೀವಿ ನಾವು. ಇದು ನಾಟಿ ಕೋಳಿ ತಿಂದಂಗೆ ಆಗುತ್ತೆ ಹೆಚ್ಚು ಕಮ್ಮಿ ಹೇಳಬೇಕು ಅಂದರೆ. ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ, ಸ್ವಲ್ಪ ಉಪ್ಪು, ಚಿಕನ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಹಾಗೆ ನೀಟಾಗೆಲ್ಲ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿಕೊಂಡು ಎಣ್ಣೆಯಲ್ಲಿ ಸ್ವಲ್ಪ ಬೇಯಬೇಕದು. ನೀರೆಲ್ಲ ಬಿಟ್ಟು ನೀರೆಲ್ಲ ಸುಂಡಿದ್ರೆ ಸರೋಗುತ್ತೆ ನೋಡಿ. ಈ ಥರ ನೀರೆಲ್ಲ ಬಿಡಬೇಕು ಈ ಥರ. ಆವಾಗ ಮಸಾಲೆ ರುಬ್ಬಿಟ್ಕೊಂಡಿರ್ತೀವಲ್ಲ ಆ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ಆ ಮಸಾಲೆ ತೊಳೆದು ನೀರು ಹಾಕೋತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಗಟ್ಟಿಗೆ ಬೇಕು ಅಂದರೆ ಗಟ್ಟಿಯಾಗಿ ಹಾಕ್ಕೊಳ್ಳಿ, ನೀರು ಹಂಗಿರಬೇಕು ಅಂದರೆ ಇನ್ನು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ. ನೋಡಿ ನಾನು ಈ ಥರ ಹಾಕ್ಕೊಂಡಿದ್ದೀನಿ ಇಷ್ಟು. ಇದು ಬೆಂದರೆ ಇನ್ನೂ ಸ್ವಲ್ಪ ಗಟ್ಟಿ ಬರುತ್ತೆ, ಯಾಕೆಂದರೆ ಸ್ವಲ್ಪ ಕಡಲೆ ಹಾಕ್ತೀವಲ್ಲ. ಕಡಲೆ ಹಾಕೋದ್ರಿಂದ ಏನಾಗೋಯ್ತದೆ ಅಂದರೆ ಸಾಂಬಾರು ಗಟ್ಟಿ ಬರುತ್ತೆ. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, ನೀರು ಎಷ್ಟು ಹಾಕಿದ್ನೋ ಅಷ್ಟು. ಚಿಕನ್ಗೆ ಆಲ್ರೆಡಿ ಹಾಕ್ಕೊಂಡಿರೋದ್ರಿಂದ ಸ್ವಲ್ಪ ಕುದಿ ಬರಲಿ. ಒಂದು ಕುದಿ ಬಂದ ಮೇಲೆ ಮೊಟ್ಟೆದು ಎತ್ತಿ ಸೈಡಲ್ಲಿ ಇಟ್ಕೊಂಡಿದ್ದೆ. ಮೊದಲೇ ಉರಿಬೇಕಾದ್ರೆ ಹಾಕಿದ್ರೆ ಕಲಸೋಗುತ್ತೆ, ಹಾಗಾಗಿ ಹಾಕಲ್ಲ ಅದನ್ನು. ಇವಾಗ ಹಾಕ್ತಾಯಿದ್ದೀನಿ. ಸೊ ಒಂದು ಕುದಿ ಬಂದಮೇಲೆ ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ತಾ ಇದ್ದೀನಿ. ಈ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಒಂದು 5 ಕೂಗು ಕೂಗಿಸ್ಕೊಳ್ಳೋಣ. ಮಟನ್ ಆದರೆ ಒಂದು 6ರಿಂದ 7 ಕೂಗು ಕೂಗಿಸ್ಕೊತೀವಿ. ಈ ಫಾರಮ್ ಕೋಳಿನೂ ಅಷ್ಟೇ 4ರಿಂದ 5 ಕೂಗು ಕೂಗಿಸ್ಕೋಬೇಕು, ಚೆನ್ನಾಗಿ ಬೇಯಬೇಕು ಅಂದರೆ. ಇಲ್ಲದ್ರೆ ಬೇಯಲ್ಲ ಮಾಂಸ. ನೋಡಿ ಈಗ ಕುಕ್ಕರ್ ಹಾಕಿದ್ದೀನಿ. 5 ಕೂಗು ಕೂಗಿಸ್ಕೊಳ್ಳೋಣ. ಈಗ ಓಪನ್ ಮಾಡ್ತಾಯಿದ್ದೀನಿ, ಕೂಗಿದೆ ನೋಡಿ. ಮೊಟ್ಟೆ ಕೋಳಿ ಸಾರು ರೆಡಿ. ಒಂದು ಸಲ ಈ ಥರ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ತುಂಬ ಸುಲಭವಾಗಿ ಮಾಡ್ಕೋಬೋದು. ಈ ನಾಟಿ ಕೋಳಿಗಿನ್ನ ಮೊಟ್ಟೆ ಕೋಳಿ ಸಾರೇ, ಮೊಟ್ಟೆ ಕೋಳಿನೇ ಪರವಾಗಿಲ್ಲ. ಹಳ್ಳಿ ಸೈಡ್ ಆದರೆ ನಾಟಿ ಕೋಳಿ